ನಮಸ್ಕಾರ ಬಸ್ ಎಲ್ಲಿಗೂ ಹೊಸ ವಿಡಿಯೋಗೆ ಈ ವಿಡಿಯೋದಲ್ಲಿ ಏನಪ್ಪಾ ಅಂತಂದ್ರೆ ನೀವೇನಾದ್ರು ಈ ಒಂದು ಕೆಲಸ ಅಂತಂದ್ರೆ ಈ ಒಂದು ಆಪ್ಷನ್ ನೀವು ನೋಡಿರ್ತೀರಲ್ಲ ಅಂದ್ರೆ ಆಲ್ಟರ್ನೇಟೆಡ್ ಕಂಟೆಂಟ್ ಅಂತ ಒಂದು ಆಪ್ಷನ್ ಇದೆ ಗೈಸ್. ಆ ಒಂದು ಆಪ್ಷನ್ ನೀವೇನಾದ್ರೂ ಏನು ಎನೇಬಲ್ ಮಾಡ್ಕೊಂಡಿಲ್ಲ ಅಂತಂದ್ರೆ ನಿಮ್ಮ ಒಂದು ಯೂಟ್ಯೂಬ್ ಚಾನಲ್ ಅಲ್ಲಿ ನೀವು ಎಷ್ಟೇ ವಿಡಿಯೋಸ್ ಹಾಕಿರಿ ಅಂದ್ರೆ ನಿಮ್ ಯೂಟ್ಯೂಬರ್ ಇದನ್ನೇನಾದ್ರು ರೆಕಗ್ನೈಸ್ ಮಾಡ್ತಂದ್ರೆ ಅಫ್ಕೋರ್ಸ್ ಇವತ್ತು ಅಪ್ಲೋಡ್ ಮಾಡಿರ್ತೀರ ವಿಡಿಯೋ, ನಾಳೆ ಏನಾದ್ರು ನೀವು ಅಂದ್ರೆ ಅದನ್ನ ಆ ಒಂದು ಆಪ್ಷನ್ ಎನೇಬಲ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಇದು ಯಾವ್ದೇ ತರ ಪ್ರಾಬ್ಲಮ್ ಆಗಲ್ಲ. ಬಟ್ ಯೂಟ್ಯೂಬರ್ ಏನಾದ್ರು ಒನ್ ಟೈಮ್ ಚೆಕ್ ಮಾಡ್ತು ಅಂತಂದ್ರೆ ನಿಮ್ಮೊಂದು ವಿಡಿಯೋಸ್ ಡಿಲೇಟ್ ಆಗ್ಬೋದು, ಇಲ್ಲಾಂದ್ರೆ ನಿಮ್ಮ ಒಂದು ಯೂಟ್ಯೂಬ್ ಚಾನಲ್ ಅಲ್ಲಿ ಮಾನಿಟೈಸೇಷನ್ ಎನೇಬಲ್ ಆಗಿದ್ರೆ ನೀವು ಅರ್ನಿಂಗ್ಸ್ ಮಾಡ್ತಿದ್ರೆ ಇದನ್ನು ಕೂಡ ಡಿಸೇಬಲ್ ಮಾಡಬಹುದು. ಬಟ್ ಇದನ್ನ ಎನೇಬಲ್ ಮಾಡ್ಕೊಂಡ್ಲೇಬೇಕಾಗುತ್ತೆ ಗೈಸ್. ಇವಾಗ ಯಾವ ತರ ಆಗ್ಬಿಟ್ಟಿದೆ ಅಂದ್ರೆ ಸಿಕ್ಕಾಪಟ್ಟೆ ಎಐ ಟೆಕ್ನಾಲಜಿ, ಯೂಟ್ಯೂಬ್ ಅಲ್ಲಿ ನಿಮ್ ವಾಯ್ಸ್ ನ ಏನ್ ಬೇಕಾದ್ರೂ ಮಾಡ್ಬೋದು ಗೈಸ್. ಆ ತರ ಒಂದು ಟೆಕ್ನಾಲಜಿ ಆಗಿದೆ. ಅದಕ್ಕೋಸ್ಕರ ಈ ಒಂದು ಆಪ್ಷನ್ 4 ತಿಂಗಳು ಮುಂಚೆ ಈ ಒಂದು ಅಪ್ಡೇಟ್ ಬಂದಿತ್ತು. ಬಟ್ ಈ ಒಂದು ಆಪ್ಷನ್ ನನ್ಗೆ ಅದೇ ಈ 4 ತಿಂಗಳು ಮುಂಚೆ ನಾನು ಯಾವ್ದೇ ತರ ವಿಡಿಯೋಸ್ ಅಪ್ಲೋಡ್ ಮಾಡ್ತಿಲ್ಲ. ಬಟ್ ಇವಾಗ ಆಕ್ಟಿವ್ ಆಗಿದ್ದೀನಿ. ಬಟ್ ಅದಕ್ಕೋಸ್ಕರ ಇನ್ಫಾರ್ಮೇಶನ್ ಗೊತ್ತಾಗ್ತಿದೆ. ನನಗೆ ಗೊತ್ತಾಗೋದ್ರ ಜೊತೆಗೆ ನನ್ನ ಒಂದು ಫ್ಯಾಮಿಲಿ ಮೆಂಬರ್ಸ್ ಕೂಡ ಒಂದಷ್ಟು ಗೊತ್ತಾಗ್ಲಿ, ನಾನು ತಿಳ್ಕೊಂಡಿರೋ ವಿಷಯನ ಶೇರ್ ಮಾಡೋಣ ಅಂತ ಅಫ್ಕೋರ್ಸ್ ಬಂದಿರ್ತೀನಿ ಅಷ್ಟೇ. ಬಟ್ ನಾನು ಈ ಒಂದು ವಿಡಿಯೋ ಮಾಡೋದ್ರಿಂದ ಒಂದಷ್ಟು ಯೂಸ್ಫುಲ್ ಆಗುತ್ತೆ ಅನ್ಕೊಂತೀನಿ ಗೈಸ್. ನೀವು ಈ ಒಂದು ಆಪ್ಷನ್ ಏನಕ್ಕೋಸ್ಕರ ಎನೇಬಲ್ ಮಾಡ್ಬೇಕಾಗುತ್ತೆ, ನೀವು ಎಂತ ಒಂದು ವಿಡಿಯೋಸ್ಗೆ ಎನೇಬಲ್ ಮಾಡ್ಬೇಕಾಗುತ್ತೆ ಎಲ್ಲರೂ ಕೂಡ ಈ ಒಂದು ವಿಡಿಯೋದಲ್ಲಿ ನಿಮ್ಗೆ ಕ್ಲಿಯರ್ ಆಗಿ ಇನ್ಫಾರ್ಮೇಶನ್ ಜೊತೆಗೆ ಕೊಡ್ತೀನಿ ಗೈಸ್. ಯಾವ ತರ ಏನಕ್ಕೋಸ್ಕರ ಎನೇಬಲ್ ಮಾಡ್ಬೇಕು, ಎನೇಬಲ್ ಮಾಡಬಾರ್ದಾ ಇಲ್ಲ ಎಲ್ಲಾನು ಕೂಡ ಈ ಒಂದು ವಿಡಿಯೋದಲ್ಲಿ ನೋಡೋಣ. ಅದಕ್ಕಿಂತ ಮುಂಚೆ ನೀವು ಚಾನಲ್ಗೆ ಸಬ್ಸ್ಕ್ರೈಬ್ ಹಾಕೊಳ್ಳಿ ಅಂದ್ರೆ ದಯವಿಟ್ಟು ನೋಡ್ತಾರಲ್ಲ ಸಬ್ಸ್ಕ್ರೈಬ್ ಹಾಕೊಳ್ಳಿ. ಸದ್ಯದಲ್ಲಿ ಇನ್ನೇನು 1K ಸಬ್ಸ್ಕ್ರೈಬ್ಸ್ ಕಂಪ್ಲೀಟ್ ಆಗ್ತಿದ್ವಿ. ಸೊ ಓಕೆ, ನಾ ನೋಡ್ತಾರಲ್ಲ ಕಂಪ್ಲೀಟ್ ಮಾಡೋದು ಸಬ್ಸ್ಕ್ರೈಬ್ ಹಾಕೊಂಡ್ರೆ 1K ಸಬ್ಸ್ಕ್ರೈಬ್ಸ್ ಕಂಪ್ಲೀಟ್ ಆಗ್ತಿವಿ ಗೈಸ್. ಸೊ ಓಕೆ, ಬನ್ನಿ ಇವಾಗ ನನ್ನ ಒಂದು ವೈಟ್ ಇಶ್ಯೂನ ಓಪನ್ ಮಾಡ್ಕೊಂಡು ಈ ವಿಡಿಯೋಸ್ ನ ಇಲ್ಲಿ ಯಾವ ತರ ಎನೇಬಲ್ ಮಾಡೋದು ಎಲ್ಲಾನು ಕೂಡ ಇನ್ಫಾರ್ಮೇಶನ್ ತಿಳ್ಸ್ಕೊಂಡ್ಬಿಡ್ತೀನಿ. ಯಾವ ಒಂದು ಕಂಟೆಂಟ್ ಅಂತಾನು ಕೂಡ ಇನ್ಫಾರ್ಮೇಶನ್ ತಿಳಿಸ್ತೀನಿ ಗೈಸ್. ಸೊ ಓಕೆನಾ, ಓಕೆ ಗೈಸ್, ಇವಾಗ ನನ್ನ ಒಂದು ವೈಟ್ ಇಶ್ಯೂ ನಾವು ಓಪನ್ ಮಾಡ್ಕೊಂಡಿದ್ದೀನಿ. ನೀವುಗಳು ಸಪೋರ್ಟ್ ಮಾಡ್ತಿರೋ ನೋಡ್ಬೋದು ಗೈಸ್. ಇಲ್ಲಿ ಸಿಕ್ಕಾಪಟ್ಟೆ ರೀಚಿಂಗ್ ಸಿಗ್ತಿದೆ. ಇದು ಏನಕ್ಕೋಸ್ಕರ ಹೇಳ್ತೀರ ಅಂತಂದ್ರೆ ನೀವೇ ಬೆಳೆಸಿರೋದು ಗೈಸ್. ಅಷ್ಟು ಬಿಟ್ರೆ ಇನ್ನೇನು ಇಲ್ಲ. ಮತ್ತೆ ಇವಾಗ ನಾನು ಯಾವ್ದೋ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ದೆ, ಮಾರ್ನಿಂಗ್ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ದೆ, ಅದನ್ನ ಸೆಲೆಕ್ಷನ್ ಮಾಡ್ಕೊಂತೀನಿ. ಸೆಲೆಕ್ಷನ್ ಮಾಡ್ಕೊಂಡ ನೆಕ್ಸ್ಟ್ ಇಲ್ಲಿ ಏನ್ ಮಾಡ್ತೀನಿ, ಒಂದಷ್ಟು ಎಡಿಟ್ ಕಡೆ ಹೊರಟ್ಬಿಡ್ತೀನಿ ಗೈಸ್. ಎಡಿಟ್ ಮಾಡ್ಬೇಕು, ಅದಕ್ಕೋಸ್ಕರ ಎಡಿಟ್ ಆಪ್ಷನ್ ಹೋದ್ರೆ ಗೊತ್ತಾಗುತ್ತೆ. ಅಂದ್ರೆ ಇದನ್ನ ನಾವು ಏನ್ ಎನೇಬಲ್ ಮಾಡ್ಬೇಕಾಗುತ್ತೆ ಎಲ್ಲಾನು ಕೂಡ ಗೊತ್ತಾಗುತ್ತೆ ಗೈಸ್. ಇಲ್ಲಿ ನೋಡ್ಬೋದು ಆಲ್ಟರ್ನೇಟೆಡ್ ಕಂಟೆಂಟ್ ಅಂತ ಒಂದು ಆಪ್ಷನ್ ಇದೆ. ಇಲ್ಲಿ 4th ಆಪ್ಷನ್ ಗೈಸ್. 4th ಆಪ್ಷನ್ ಅಲ್ಲಿ ನಾನು ನೋ ಅಂತ ಸೆಲೆಕ್ಷನ್ ಮಾಡ್ಕೊಂಡಿದ್ದೀನಿ. ನೀವು ಕೂಡ ನೋ ಅಂತ ಸೆಲೆಕ್ಷನ್ ಮಾಡೋಂಗಿಲ್ಲ. ಎಂತ ವಿಡಿಯೋಸ್ಗೆ ಸೆಲೆಕ್ಷನ್ ಮಾಡ್ಬೇಕಂದ್ರೆ ಇಲ್ಲಿ ನೋಡ್ಬೋದು ಗೈಸ್, ಕ್ಲಿಯರ್ ಆಗಿ ಇನ್ಫಾರ್ಮೇಶನ್ ಕೊಡ್ತೀನಿ. ಎಂತ ಒಂದು ವಿಡಿಯೋಸ್ಗೆ ನೀವು ನೋ ಅಂತ ಕೊಡ್ಬೇಕಾಗುತ್ತೆ, ಯಾವ ತರ ಯೂಟ್ಯೂಬರ್ಸ್ ನೋ ಅಂತ ಕೊಡ್ಬೇಕಾಗುತ್ತೆ, ಮತ್ತೆ ಜೊತೆಗೆ ಎಂತ ಒಂದು ಯೂಟ್ಯೂಬರ್ಸ್ ಎಸ್ ಅಂತ ಕೊಡ್ಬೇಕಾಗುತ್ತೆ, ಎಲ್ಲಾನು ಕೂಡ ಇನ್ಫಾರ್ಮೇಶನ್ ತಿಳ್ಸ್ಕೊಂಡ್ ಕೊಡ್ತೀನಿ. ಈ ಒಂದು ಆಪ್ಷನ್ ಅಂತಾನೆ ಒಂದು ಆಪ್ಷನ್ ನಿಮ್ಗೆ ತೋರ್ಸ್ಕೊಂಡ್ ಕೊಟ್ಟಿದ್ದ. ಬಟ್ ಏನಪ್ಪಾ ಅಂತಂದ್ರೆ ಈ ಒಂದು ಆಪ್ಷನ್ ನೀವು ಇವಾಗ ಅಫ್ಕೋರ್ಸ್ ಇವಾಗ ಓನ್ ವಾಯ್ಸ್ ಇಸ್ ಅ ಬ್ರ್ಯಾಂಡ್ ಆಫ್ ಯೂಟ್ಯೂಬ್ ಚಾನಲ್ ಗೈಸ್. ಏನಂದ್ರೆ ನನ್ನ ವಾಯ್ಸ್ ಇವಾಗ ನಾನು ಯೂಟ್ಯೂಬ್ ಅಲ್ಲಿ ಮಾತಾಡ್ತಿದ್ದೀನಿ, ನನ್ನ ಚಾನಲ್ಗೆ ನಂದೇ ಆದಂತ ಒಂದು ಬ್ರ್ಯಾಂಡ್ ಇದೆ ಗೈಸ್. ನನ್ನ ವಾಯ್ಸ್ ನೀವು ಯಾವ್ದೇ ತರ ಡಬ್ ಮಾಡಕ್ ಆಗಲ್ಲ, ನೀವು ನನ್ನ ವಾಯ್ಸ್ ನೀವು ಮಾತಾಡಕ್ ಆಗಲ್ಲ ಗೈಸ್. ಇದು ಪವರ್ ಆಫ್ ವಾಯ್ಸ್ ಅನ್ಕೋಬಹುದು ಗೈಸ್. ಅದ್ರ ಜೊತೆಗೆ ಇಲ್ಲಿ ನಾನು ಬಿಲ್ಡಪ್ ಗೋಸ್ಕರ ಹೇಳ್ತಿಲ್ಲ. ಅಂದ್ರೆ ನೀವು ಓನ್ ವಾಯ್ಸ್ ಅಲ್ಲಿ ನೀವು ಮಾಡ್ತಿದ್ರ ಅಂತಂದ್ರೆ ಚಾನಲ್ ಎಷ್ಟು ಬ್ರ್ಯಾಂಡ್ ಇರುತ್ತೆ ಅಂತಂದ್ರೆ ಸಿಕ್ಕಾಪಟ್ಟೆ ಬ್ರ್ಯಾಂಡ್ ಇರುತ್ತೆ ಗೈಸ್. ಅದಕ್ಕೋಸ್ಕರ ಹೇಳ್ತಿದ್ದೇನೆ ಅಷ್ಟೇ. ಬಟ್ ಯಾವ್ದೇ ತರ ಬಿಲ್ಡಪ್ ಇಲ್ಲ ಗೈಸ್. ಅವರು ಕೂಡ ಅವ್ರವ್ರ ವಾಯ್ಸ್ ಅಲ್ಲಿ ಅಫ್ಕೋರ್ಸ್ ಎಲ್ಲರೂ ಕೂಡ ಯೂಟ್ಯೂಬ್ ಚಾನಲ್ ಅಪ್ಲೋಡ್ ಮಾಡ್ತಾರೆ. ಅವ್ರವ್ರ ವಾಯ್ಸ್ ಅಲ್ಲಿ ಅಪ್ಲೋಡ್ ಮಾಡಿದ್ರೆ ಅದು ಚಾನಲ್ಗೆ ಬ್ರ್ಯಾಂಡ್ ನೆಕ್ಸ್ಟ್ ಲೆವೆಲ್ ಗೈಸ್. ಮತ್ತೆ ಇಲ್ಲಿ ಮೇನ್ ಟಾಪಿಕ್ ನ ಬಿಟ್ಟು ಬೇರೆ ವಿಷಯಕ್ಕೆ ಹೊರಟಿರ್ತೀನಿ. ಯಾಕಂದ್ರೆ ಒಂದ್ ಸ್ವಲ್ಪ ಇನ್ಫಾರ್ಮೇಶನ್ ಇರ್ಲಿ ಅಂದ್ಬಿಟ್ಟು ಎಲ್ಲರೂ ಕೂಡ ಒಂದು ಓನ್ ವಾಯ್ಸ್ ಅಲ್ಲಿ ಮಾಡಿದ್ರೆ ಐ ಥಿಂಕ್ ಬೆಟರ್ ಅನ್ಕೋತೀನಿ. ಅದಕ್ಕೋಸ್ಕರ ಇಲ್ಲಿ ಈ ಆಲ್ಟರ್ನೇಟೆಡ್ ಕಂಟೆಂಟ್ ಏನಪ್ಪಾ ಅಂತಂದ್ರೆ ಇವಾಗೆಲ್ಲ ಸಿಕ್ಕಾಪಟ್ಟೆ ಈ ಟೆಕ್ನಾಲಜೀಸ್ ಎಲ್ಲ ಬಂದಿದಲ್ಲ, ಆ ವಾಯ್ಸ್ ನ ಇವಾಗ ನನ್ನ ಒಂದು ವಾಯ್ಸ್ ನ ನೀವು ಡಬ್ ಸ್ಮ್ಯಾಶ್ ಅಂದ್ರೆ ತುಂಬಾ ಚೇಂಜಸ್ ಮಾಡಿ ವಾಯ್ಸ್ ನ ಚೇಂಜ್ ಮಾಡಬಹುದು. ಎ ಅಪ್ಲಿಕೇಶನ್ಸ್ ನ ಯೂಸ್ ಮಾಡ್ಕೊಂಡು ಅಂದ್ರೆ ಎ ವೆಬ್ಸೈಟ್ಸ್ ತುಂಬಾ ಇದಾವೆ ಗೈಸ್, ಅದನ್ನೆಲ್ಲ ಯೂಸ್ ಮಾಡ್ಕೊಂಡು ವಾಯ್ಸ್ ನ ಚೇಂಜ್ ಮಾಡಬಹುದಾ. ಬಟ್ ಅಂತ ಒಂದು ವಿಡಿಯೋಸ್ ಗೆ ನೀವ್ ಏನ್ ಮಾಡ್ಬೇಕಾಗುತ್ತೆ, ಆಲ್ಟರ್ನೇಟೆಡ್ ಕಂಟೆಂಟ್ ನ ಎಸ್ ಅಂತ ಸೆಲೆಕ್ಷನ್ ಮಾಡ್ಕೊಂಡು ಯೂಟ್ಯೂಬ್ ಅಲ್ಲಿ ಅಪ್ಲೋಡ್ ಮಾಡ್ತಂದ್ರೆ ಅದು ಆಲ್ಟರ್ನೇಟೆಡ್ ಕಂಟೆಂಟ್. ಯಾಕಂದ್ರೆ ಅಂದ್ರೆ ಕಂಟೆಂಟ್ ನ ಆಲ್ಟರ್ ಮಾಡಿರ್ತೀವಲ್ಲ, ವಾಯ್ಸ್ ನ ಕೂಡ ಆಲ್ಟರ್ ಮಾಡಿರ್ತೀವಿ. ಅದಕ್ಕೋಸ್ಕರ ಆಲ್ಟರ್ನೇಟೆಡ್ ಕಂಟೆಂಟ್ ನ ಎಸ್ ಅಂತ ಸೆಲೆಕ್ಟ್ ಮಾಡ್ಕೊಂಡು ನಾವು ಅಪ್ಲೋಡ್ ಮಾಡಬೇಕಾಗುತ್ತೆ. ಅಫ್ಕೋರ್ಸ್ ಇದು ಅಂದ್ರೆ ನೀವೇನಾದ್ರೂ ಇವಾಗ ಒಂದಷ್ಟು ಬ್ಲಾಗಿಂಗ್ ವಿಡಿಯೋಸ್ ಆಗಿರ್ಬೋದು, ಎಲ್ಲ ಒಂದಷ್ಟು ಸಿಕ್ಕಾಪಟ್ಟೆ ಎಡಿಟಿಂಗ್ ಮಾಡ್ಕೊಂಡು ಎ ಕಂಟೆಂಟ್ ಯೂಸ್ ಮಾಡ್ಕೊಂಡು ನೀವೇನಾದ್ರೂ ಮಾಡ್ತಿದ್ರ ಅಂತಂದ್ರೆ ನೀವು ಆ ಒಂದು ಅಪ್ಲಿಕೇಶನ್ಸ್ ಅಂದ್ರೆ ಆ ಒಂದು ವಿಡಿಯೋಸ್ಗೆ ನೀವು ಎಸ್ ಅಂತ ಕೊಡ್ಬೇಕಾಗುತ್ತೆ. ಇನ್ ಮಿಕ್ಕಿದ್ದ ನೀವು ಸ್ವಂತವಾಗಿ ಎಡಿಟ್ ಮಾಡುವಂತದ ಯಾವ್ದೋ ವಿಡಿಯೋಸ್ ಆಗಿರ್ಬೋದು ನೀವು ನೋ ಅಂತ ಸೆಲೆಕ್ಷನ್ ಮಾಡ್ಕೊಂಡು ಅಪ್ಲೋಡ್ ಮಾಡಿದ್ರೆ ಇಷ್ಟಿನ ಗೈಸ್ ಅಪ್ಲೋಡ್ ಮಾಡಬಹುದು. ಬಟ್ ಇದು ಅಫ್ಕೋರ್ಸ್ ಎಲ್ಲ ಒಂದು ಯೂಟ್ಯೂಬರ್ಸ್ ಗೆ ಗೊತ್ತಾಗಿರುತ್ತೆ ಅನ್ಕೋತೀನಿ. ಜೊತೆಗೆ ಈ ಒಂದು ಇನ್ಫಾರ್ಮೇಶನ್ ನನ್ಗೆ ಇವತ್ತೇ ಗೊತ್ತಾಗಿದೆ ಗೈಸ್. ಅಂದ್ರೆ ನಾನು ಮುಂಚೆ ಎಲ್ಲ ವಿಡಿಯೋಸ್ ಅಪ್ಲೋಡ್ ಮಾಡ್ತಿರ್ಲಿಲ್ಲ, ಅದಕ್ಕೋಸ್ಕರ ನಾನು ಅಂದ್ರೆ ಇನ್ಫಾರ್ಮೇಶನ್ ಗೊತ್ತಿರ್ಲಿಲ್ಲ. ಬಟ್ ತಿಳ್ಕೊಂಡು ವಿಡಿಯೋಸ್ ಮಾಡೋಣ ಅಂದ್ಬಿಟ್ಟು ಅಫ್ಕೋರ್ಸ್ ಈ ವಿಡಿಯೋಸ್ ಮಾಡ್ಕೊಂಡು ನಿಮ್ಗೂ ಕೂಡ ಶೇರ್ ಮಾಡಿರ್ತೀನಿ. ಐ ಥಿಂಕ್ ಎಲ್ಲ ಒಂದು ಯೂಟ್ಯೂಬರ್ಸ್ ಈ ಒಂದು ವಿಡಿಯೋನ ಶೇರ್ ಮಾಡಿ ಗೈಸ್, ಅವ್ರಿಗೂ ಕೂಡ ಈ ಒಂದು ಇನ್ಫಾರ್ಮೇಶನ್ ಗೊತ್ತಾಗ್ಲಿ. ಸೊ ಓಕೆ, ಐ ಥಿಂಕ್ ಇಲ್ಲಿವರೆಗೂ ವಿಡಿಯೋ ನೋಡಿದ್ದಕ್ಕೆ ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಲವ್ ಯು ಆಲ್.